ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ನಮ್ಮ ಭಾರತೀಯ ಪರಂಪರೆಯನ್ನು ಎತ್ತಿ ಹಿಡಿಯುವಂತಹ ಅಶ್ವವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಹಾಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಧರ್ಮ ಅಂತ ಹೇಳಿದ್ರೆ ಏನು ಅನ್ನುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಅಷ್ಟಮಂಗಲ ತಜ್ಞರು ಹಾಗೆಯೇ ಧಾರ್ಮಿಕ ಚಿಂತಕರಾದ ವೇದ ಬ್ರಹ್ಮಶ್ರೀ ದೇವದತ್ತ ಶರ್ಮಾ ಗುರೂಜಿಯವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಾರದಾ ಶಾರದಾಂಬೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಗುರುಗಳೇ, ಹಿಂದೂ ಧರ್ಮದಲ್ಲಿ ಈಗ ಧರ್ಮ ಅನ್ನುವಂಥದ್ದು ಒಂದು ಪ್ರಮುಖ ವಿಚಾರವಾಗಿ ಹೊರಹೊಮ್ಮುತ್ತೆ. ನಾವು ಧರ್ಮದ ವಿಚಾರವಾಗಿ ಸಾಕಷ್ಟು ಮಾಹಿತಿನ ತಿಳ್ಕೊಳ್ಳುವಂಥದ್ದು ಈಗ ಅತಿ ಮುಖ್ಯ ಅಂತ ಅನ್ನಿಸ್ತಾ ಇದೆ ಈಗಿನ ಒಂದು ಕಾಲದಲ್ಲಿ. ಹಾಗೆಯೇ ಧರ್ಮ ಅಂತ ಅಂದರೆ ಏನು ಮತ್ತು ಧರ್ಮದ ಲಕ್ಷಣಗಳೇನು? ಈ ಧರ್ಮಾಚರಣೆ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆಗಿರತಕ್ಕಂತಹ ಆಚಾರ ವಿಚಾರಗಳು, ನಡವಳಿಕೆಗಳು, ಪ್ರತಿನಿತ್ಯದ ಜನಜೀವನದಲ್ಲಿ ಧರ್ಮ ಅನ್ನತಕ್ಕಂಥದ್ದು ಹಾಸುಹೊಕ್ಕಾಗಿದೆ. ಆದರೆ ತಾವು ಆಚರಿಸ್ತಕ್ಕಂತಹ ಆಚಾರದ ಬಗ್ಗೆ, ಧರ್ಮಾಚರಣೆಯ ಬಗ್ಗೆ ಯಾರಿಗೂ ಅಷ್ಟೊಂದು ತಿಳುವಳಿಕೆ ಇರುವುದಿಲ್ಲ. ಯಾಕೆ ಮಾಡ್ತಾ ಇದ್ದೀವಿ ಅನ್ನತಕ್ಕಂಥದ್ದು ಗೊತ್ತಿರುವುದಿಲ್ಲ. ಗೊತ್ತಿಲ್ಲದೇ ಇದ್ದರೆ ಮುಂದಿನ ಸಂತತಿಗೆ, ನೆಕ್ಸ್ಟ್ ಜನ್ರೇಷನ್ಗೆ ನಾವು ಅದನ್ನು ತಿಳಿಯುವುದಕ್ಕೆ ಆಗುವುದಿಲ್ಲ. ಏನೋ ಹೇಳಿ ಹಾರಿಕೆ ಉತ್ತರವನ್ನು ಕೊಟ್ಟು ಮುಂದುವರಿಬೇಕಾಗತ್ತೆ. ಆ ರೀತಿ ಆದರೆ ಧರ್ಮದ ಬಗ್ಗೆ ಮುಂದಿನ ಸಂತತಿಗೆ ಸರಿಯಾಗಿರತಕ್ಕಂತಹ ತಿಳುವಳಿಕೆ, ಧರ್ಮದ ಬಗ್ಗೆ ಜ್ಞಾನ ಅನ್ನತಕ್ಕಂಥದ್ದು ಬರುವುದಿಲ್ಲ. ಆದ್ದರಿಂದ ಧರ್ಮ ಅಂದರೆ ಏನು, ಯಾರಿಗೆ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಸತ್ಯ, ಯಾವುದು ಅಸತ್ಯ, ಇವುಗಳನ್ನು ನಾವು ತಿಳಿದುಕೊಳ್ಳತಕ್ಕಂಥದ್ದು ಏನಿದೆ ಅದನ್ನೇ ನಾವು ಧರ್ಮ ಅಂಥೇಳಿ ನಾವು ಹೇಳತಕ್ಕಂಥದ್ದು. ಅದು ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ, ಹೈಂದವೀಯ ಧರ್ಮ ಅಂತ ಏನು ಕರೆಸಿಕೊಳ್ಳುತ್ತೆ. ಇದಕ್ಕೆ ಮೂಲವಾಗಿರತಕ್ಕಂಥ ಹೆಸರು ಏನು ಅಂದರೆ ಸನಾತನ ಅಂತ. ಇದು ಯಾವುದೇ ರೀತಿ ಒಂದು ಉತ್ಪತ್ತಿ ಅಥವಾ ನಾಶ ಅನ್ನತಕ್ಕಂಥದ್ದು ಇಲ್ಲ. ಈ ಮನುಷ್ಯನ ಜೀವನ ಯಾವ ರೀತಿಯಾಗಿ ಮಾಡಬೇಕು ಅನ್ನತಕ್ಕಂಥದ್ದು ಇದೆ, ಅದನ್ನು ಹೇಳುತ್ತೆ. ಅದೇ ಧರ್ಮ ಅಂತ ಹೇಳಿ ಸನಾತನ ಧರ್ಮ ಹೇಳತಕ್ಕಂಥದ್ದು. ಅದು ಆ ಧರ್ಮ ಈ ಧರ್ಮ ಅಂತ ಹೇಳಿ ಒಂದೊಂದು ಬೇರೆ ಬೇರೆಯಾಗಿ ನಾವು ವಿಭಾಗವನ್ನು ಮಾಡಿರತಕ್ಕಂಥದ್ದಲ್ಲ. ಆದರೆ ಇತ್ತೀಚೆಗೆ ಇದಕ್ಕೆ ಹಿಂದೂ ಧರ್ಮ ಅನ್ನತಕ್ಕಂಥದ್ದು ಬಂದಿದೆ. ಈ ಸನಾತನ ಧರ್ಮ ಅನ್ನತಕ್ಕಂಥದ್ದು ಒಂದು ಮನುಷ್ಯನ ಜೀವನ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಜೀವನವನ್ನು ಮಾಡಿದರೆ ನಾವು ಸಮಾಜಮುಖಿಯಾದಂತಹ ಜೊತೆಯಲ್ಲಿ ನಮ್ಮ ಶ್ರೇಯಸ್ಸನ್ನು, ನಮ್ಮ ಅಭ್ಯುದಯವನ್ನು ನಾವು ಗಳಿಸುವುದಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು ಧರ್ಮದಲ್ಲಿ ವಿಶದವಾಗಿ ಶಾಸ್ತ್ರ, ಪುರಾಣಗಳು, ಇತಿಹಾಸ ಇವುಗಳಲ್ಲಿ ತಿಳಿಸಿ ಹೇಳಿಸ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಋಷಿವಾಕ್ಯಗಳು ಏನಿದೆ, ಋಷಿಗಳು ಸ್ಮೃತಿಗಳು ಅಂತ ಹೇಳಿ ನಾವು ಹೇಳ್ತೀವಿ. ವೇದ, ಶಾಸ್ತ್ರ, ಪುರಾಣ ಇದರಲ್ಲೆಲ್ಲ ಈ ಧರ್ಮದ ಬಗ್ಗೆ ವಿಶೇಷವಾದಂತಹ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಧರ್ಮ ಅಂದರೆ ಏನು, ಯಾವುದು ಧರ್ಮ ಆಗುತ್ತೆ, ಯಾವ ಸಮಯದಲ್ಲಿ ಏನು ನಾವು ಧರ್ಮಾಚರಣೆಯನ್ನು ಮಾಡಬೇಕು, ಸಹಜ ಧರ್ಮ ಯಾವುದು, ಆಪದ್ಧರ್ಮ ಯಾವುದು, ಅಂದರೆ ಆಪತ್ತಿನ ಕಾಲದಲ್ಲಿ ನಾವು ಯಾವ ರೀತಿ ಧರ್ಮಾಚರಣೆಯನ್ನು ಮಾಡಬೇಕು ಅನ್ನತಕ್ಕಂತಹ ಎಲ್ಲ ವಿಷಯವನ್ನು ಕೂಡ ಈ ಶಾಸ್ತ್ರ ಪುರಾಣಗಳಲ್ಲಿ ನಾವು ಹೇಳಿರ್ತಕ್ಕಂಥದ್ದು ನೋಡಬಹುದು. ಆದ್ದರಿಂದ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಆಚರಿಸಿದಾಗ ಅದಕ್ಕೆ ವಿಶೇಷವಾದಂತಹ ಮೌಲ್ಯ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಏನು ಗೊತ್ತಿಲ್ಲದೆ ಕೇವಲ ನಾವು ಒಂದು ನಂಬಿಕೆಯಿಂದ ಅದು ಆಚರಣೆಯನ್ನು ಮಾಡಿದಾಗ ಅಷ್ಟು ಬಲಗೊಳ್ಳುವುದಿಲ್ಲ ಧರ್ಮಾಚರಣೆ ಅನ್ನತಕ್ಕಂಥದ್ದು. ಆದ್ದರಿಂದ ಧರ್ಮದ ಬಗ್ಗೆ ಪ್ರಮುಖವಾಗಿ ನಾವು ತಿಳಿದುಕೊಂಡು ನಂತರದಲ್ಲಿ ಧರ್ಮದಲ್ಲಿ ಏನೇನು ಹೇಳಿದೆ, ನಮ್ಮ ಸನಾತನ ಧರ್ಮದಲ್ಲಿ ಯಾವುದು ಆಚರಣೆ, ದೇವರ ಪೂಜೆ ಯಾಕೆ ಮಾಡಬೇಕು, ದೇವರ ಪೂಜೆಯಲ್ಲಿ ಯಾವುದು ಷೋಡಶೋಪಚಾರ ಪೂಜೆ ಅಂದರೆ ಏನು, ಸೃಷ್ಟಿಪಚಾರ ಪೂಜೆ ಅಂದರೆ ಏನು ಸಮಯ ಇಲ್ಲದೇ ಇದ್ದರೆ ಏಕೋಪಚಾರ, ಒಂದೇ ಒಂದು ಉಪಚಾರವನ್ನು ಮಾಡಿ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಹೀಗೆ ಪೂಜಾ ವಿಧಾನಗಳಿರ್ಬೋದು, ವ್ರತ, ಹಬ್ಬ, ಹರಿದಿನಗಳಿರ್ಬೋದು, ವಿಶೇಷವಾಗಿ ಮಾಡತಕ್ಕಂತಹ ನೈಮಿತ್ತಿಕ ಕರ್ಮಗಳಿರ್ಬೋದು, ಯಜ್ಞ ಯಾಗಾದಿಗಳಿರ್ಬೋದು, ಜೊತೆಯಲ್ಲಿ ನಮ್ಮ ದಿನನಿತ್ಯದ ಒಂದು ನಡವಳಿಕೆ ಅನ್ನತಕ್ಕಂಥದ್ದು ಯಾವ ರೀತಿಯಾಗಿ ಧರ್ಮಕ್ಕೆ ಅನುಗುಣವಾಗಿ ನಾವು ಮಾಡಬೇಕು ಅನ್ನತಕ್ಕಂತಹ ವಿಚಾರಗಳಿರ್ಬೋದು, ಇದೆಲ್ಲವೂ ಕೂಡ ಧರ್ಮವು ಒಳಗೊಂಡಿದೆ. ಒಟ್ಟಿನಲ್ಲಿ ಧಾರಣಾತ್ ಧರ್ಮ ಇತ್ಯಾಹು ಅಂತ ಹೇಳ್ತಾರೆ. ಅಂದರೆ ಇಡೀ ಪ್ರಪಂಚವನ್ನೇ ಧರಿಸಿರತಕ್ಕಂಥದ್ದು ಧರ್ಮ. ಈ ಧರ್ಮ ಇಲ್ಲದೇ ಇದ್ದರೆ ಮನುಷ್ಯರು ಜೀವನವನ್ನು, ಪ್ರಾಣಿಗಳು ಜೀವನವನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಪರಸ್ಪರ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಅದರಿಂದ ಈ ಧರ್ಮ ಅನ್ನತಕ್ಕಂಥದ್ದು ಜಗತ್ತನ್ನು ಹಿಡಿದಿಟ್ಟಿರ್ತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ ಆಗಿರುವುದರಿಂದ ಆ ಧರ್ಮವನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಆಚರಣೆಯನ್ನು ಮಾಡಿದರೆ
ಧರ್ಮೋ ರಕ್ಷತಿ ರಕ್ಷಿತಃ ಅಂತೇಳಿ ಹೇಳ್ತಾರೆ. ಧರ್ಮವನ್ನು ನಾವು ಧರ್ಮ ರಕ್ಷಣೆ ಮಾಡುವುದಕ್ಕೆ ನಮಗೆ ಶಕ್ತಿ ಇಲ್ಲ. ಧರ್ಮ ರಕ್ಷಣೆ ಮಾಡೋದಕ್ಕೆ ನಾವು ಯಾರು? ಭಗವಂತ ರಕ್ಷಣೆಯನ್ನು ಮಾಡ್ತಾನೆ. ಆದರೆ ಧರ್ಮವನ್ನು ನಾವು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅದು ಧರ್ಮ ರಕ್ಷಣೆ ಮಾಡ್ತಕ್ಕಂತಹ ರೀತಿ ಅಂತೇಳಿ ಹೇಳ್ಬೋದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತೇಳಿ ಭಗವಂತ ಹೇಳಿರ್ತಕ್ಕಂಥ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅಧರ್ಮ ತಾಂಡವವಾಡ್ತಾ ಇದ್ದಾಗ ಭಗವಂತನೇ ಸ್ವತಃ ಬಂದು ಧರ್ಮೋದ್ಧಾರವನ್ನು ಮಾಡ್ತಾನೆ ಅಂತ. ಆದರೆ ಧರ್ಮ ಉದ್ಧಾರ ಅಥವಾ ರಕ್ಷಣೆ ಮಾಡೋದಕ್ಕೆ ನಾವು ಯಾರು? ಆದರೆ ನಾವು ಮಾಡತಕ್ಕಂತಹ ಮನುಷ್ಯನ ಪ್ರಮುಖವಾದಂತಹ ಕರ್ತವ್ಯ ಅಂತಂದರೆ ಅದು ಧರ್ಮಾಚರಣೆಯನ್ನು ಮಾಡತಕ್ಕಂಥದ್ದು. ಹಿರಿಯರು ಹೇಳಿರ್ತಕ್ಕಂತಹ ಒಳ್ಳೆಯ ದಾರಿಯಲ್ಲಿ ನಡೀತಿರ್ತಕ್ಕಂಥದ್ದು. ಹಾಗೆ ನಡೆದಾಗ ಅದು ಧರ್ಮ ರಕ್ಷಣೆಯಾಗುತ್ತೆ. ನಾವು ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸ ಇರ್ಬೋದು, ಒಳ್ಳೆಯ ಕಾರ್ಯ ಇರ್ಬೋದು, ಒಳ್ಳೆಯ ಸಹಾಯ ಇರ್ಬೋದು, ಒಳ್ಳೆಯ ಧರ್ಮಾಚರಣೆ ಅನ್ನತಕ್ಕಂಥದ್ದು ಆಪತ್ತಿನಲ್ಲಿ ಕಷ್ಟ ಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆದ್ದರಿಂದಲೇ ಧಾರಣಾತ್ ಧರ್ಮ ಇತ್ಯಾಹುಹು ಅಂತೇಳಿ ಹೇಳಿರ್ತಕ್ಕಂಥದ್ದು. ಧರ್ಮೋ ರಕ್ಷತಿ ರಕ್ಷಿತಃ ಅಂತೇಳಿ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ಧರ್ಮಾಚರಣೆಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥದ್ದು ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ಧರ್ಮದ ಬಗ್ಗೆ ಆರ್ಷವಾಣಿ ಇದೆ. ಮೊದಲು ನೀವು ಧರ್ಮ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಮೊದಲು ತಿಳಿ, ನಂತರದ ತಿಳಿದು ನಂಬಿದ ನಂತರದಲ್ಲಿ ಆ ಅಂದರೆ ನಮ್ಮ ನಡವಳಿಕೆ ಧರ್ಮದ ದಾರಿಯಲ್ಲಿ ಇರಬೇಕು. ಆದ್ದರಿಂದ ನಾವು ಮೊದಲು ಧರ್ಮ ಅಂದರೆ ಏನು ಅಂತ ತಿಳಿದುಕೊಳ್ಳಬೇಕು. ಯಾರಿಗೆ ಯಾವುದು ಧರ್ಮ, ಪತ್ನಿಗೆ ಯಾವುದು ಧರ್ಮ, ಪತಿಗೆ ಯಾವುದು ಧರ್ಮ, ಗೃಹಸ್ಥಾಶ್ರಮದಲ್ಲಿ ಯಾವ ಧರ್ಮಾಚರಣೆಯನ್ನು ಮಾಡಬೇಕು, ಬ್ರಹ್ಮಚಾರಿಗಳು ಯಾವ ರೀತಿ ಅಂದರೆ ಮದುವೆ ಆಗದೇ ಇಲ್ಲತಿರತಕ್ಕಂಥವ್ರು. ಬ್ರಹ್ಮಚಾರಿಗಳು ಅಂದರೆ ಕೇವಲ ಬ್ರಹ್ಮೋಪದೇಶ ಮಾಡಿರ್ತಕ್ಕಂಥವ್ರು ಅಂತೇಳಿ ಅರ್ಥ ಬರ್ತಕ್ಕಂಥದ್ದಲ್ಲ. ಆ ಬ್ರಹ್ಮಚಾರಿಗಳ ಧರ್ಮ ಅನ್ನತಕ್ಕಂಥದ್ದು ಹೇಳು, ಸನ್ಯಾಸಿಗಳ ಧರ್ಮ ಅನ್ನತಕ್ಕಂಥದ್ದು ಯಾವ ರೀತಿಯಾಗಿ ಇರಬೇಕಾಗುತ್ತೆ. ಮನುಷ್ಯತ್ವ ಅಂತೇಳಿ ಹೇಳ್ತಾರೆ. ಮನುಷ್ಯತ್ವ ಅಂದರೆ ಏನು, ಅದಕ್ಕೆ ಶಾಸ್ತ್ರದ ಹಿನ್ನೆಲೆ ಏನು, ಅದನ್ನು ಸರಿಯಾಗಿ ತಿಳಿದುಕೊಂಡು ಆಚರಣೆಯನ್ನು ಮಾಡಿದಾಗ 4 ಜನ ಅದನ್ನು ಒಪ್ಪತಕ್ಕಂಥವ್ರು ಅಂದರೆ ಹಿರಿಯರು, ಶಾಸ್ತ್ರ ಪುರಾಣಗಳು ಯಾವ ರೀತಿಯಾಗಿ ಹೇಳುತ್ತೋ ಅದಕ್ಕೆ ಋಷಿವಾಕ್ಯ ಅಂತೇಳಿ ಹೇಳ್ತಾರೆ. ಈ ಧರ್ಮಾಚರಣೆಯನ್ನೆಲ್ಲ ಸ್ಮೃತಿಗಳ ರೂಪದಲ್ಲಿ ಋಷಿಗಳು ಬರೆದಿದ್ದಾರೆ. ಅದು ಮನುಸ್ಮೃತಿ ಇರ್ಬೋದು, ಯಾಜ್ಞವಲ್ಕ್ಯ ಸ್ಮೃತಿ ಇರ್ಬೋದು, ನಾರದ ಸ್ಮೃತಿ ಇರ್ಬೋದು. ಹೀಗೆ ಪ್ರತಿಯೊಬ್ಬರು ಕೂಡ ಅದರಲ್ಲಿ ನಮಗೆ ಯಾವುದು ಬೇಕೋ, ಅಂಶಕ್ಷೀರ ನ್ಯಾಯ ಅಂತೇಳಿ ಹೇಳ್ತಾರೆ, ಯಾವುದು ಬೇಕೋ ಅದನ್ನು ಕಾಲಕ್ಕೆ ಅನುಗುಣವಾಗಿ ನಾವು ಕೃತಯುಗದಲ್ಲಿ ಮಾಡಿರ್ತಕ್ಕಂತಹ ಧರ್ಮಾಚರಣೆಯನ್ನು ಕಲಿಯುಗದಲ್ಲಿ ಮಾಡುವುದಕ್ಕೆ ಆಗೋದಿಲ್ಲ. ಯುಗದಿಂದ ಯುಗಕ್ಕೆ ಧರ್ಮಾಚರಣೆ ಅನ್ನತಕ್ಕಂಥದ್ದು ವಿಭಿನ್ನವಾಗಿರುತ್ತೆ. ಅದನ್ನು ತಿಳಿದುಕೊಳ್ಳಬೇಕು. ಆಗ ಮಾಡಿದ್ರು ಈಗಲೂ ಮಾಡ್ತೀನಿ ಅಂತ ಹೇಳಿ ಮಾಡತಕ್ಕಂಥದ್ದಲ್ಲ. ಇವೆಲ್ಲ ತಿಳಿತಕ್ಕಂಥದ್ದು ಏನಿದೆ ಅದೇ ನಾವು ಧರ್ಮಾಚರಣೆಯನ್ನು ಪ್ರಮುಖವಾಗಿ ತಿಳಿದುಕೊಂಡು ಆಚರಣೆಯನ್ನು ಮಾಡಿ ಆ ಮೂಲಕ ಬೇರೆಯವರಿಗೂ ಕೂಡ ನಾವು ತಿಳಿ ಹೇಳುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ನೀವು ಮಕ್ಕಳು ಏನಾದರೂ ಈ ಧರ್ಮಕ್ಕೆ ಸಂಬಂಧಪಟ್ಟಂತೆ, ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆದರೆ ಪಾಲಕರಿಗೆ ಅದರ ಬಗ್ಗೆ ಸರಿಯಾಗಿರ್ತಕ್ಕಂತಹ ಒಂದು ಜ್ಞಾನ ಇಲ್ಲದೇ ಇರುವುದರಿಂದ ನೀನು ಹಿರಿಯವರು ಹೇಳಿದ್ದಾರೆ ಅದನ್ನು ಮಾಡಬೇಕು ಅಷ್ಟೇ ಅನ್ನತಕ್ಕಂಥ ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಅವರು ತಿಳಿದಾಗ ಅದಕ್ಕೆ ಸರಿಯಾಗಿರತಕ್ಕಂತಹ ಯಾವುದೇ ಒಂದು ಪೂಜೆ ಯಾಕೆ ಮಾಡಬೇಕು, ದೇವಸ್ಥಾನಕ್ಕೆ ಯಾವ ರೀತಿಯಲ್ಲಿ ಹೋಗಬೇಕು, ಯಾವಾಗ ಹೋಗಬೇಕು, ದೇವಸ್ಥಾನದಲ್ಲಿ ಯಾವ ರೀತಿ ತೀರ್ಥಯಾತ್ರೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ಇವೆಲ್ಲ ಮಕ್ಕಳಿಗೆ ನಾವು ಮುಂದಿನ ಒಂದು ಜನ್ರೇಷನ್ಗೆ ತಿಳಿದು ಹೇಳಬೇಕು. ಅದು ತಿಳಿ ಹೇಳಬೇಕಾದ್ರೆ ನಮಗೆ ಗೊತ್ತಿರಬೇಕಾದ್ರೆ ಇಂತಹ ಗ್ರಂಥಾಧಾರವಾಗಿ ಅಥವಾ ಹಿರಿಯವರು ತಿಳಿದವರು ಹೇಳಿರ್ತಕ್ಕಂಥದ್ದನ್ನು ತಿಳಿದುಕೊಂಡು ಆ ಮೂಲಕ ನಾವು ಮಕ್ಕಳಿಗೆ ಹೇಳುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಅದು ನಾವು ಹೇಳದೇ ಇದ್ದರೆ ನಾವು ನಮ್ಮಲ್ಲೇ ಆ ಜ್ಞಾನ ಅನ್ನತಕ್ಕಂಥದ್ದು ಏನಿದೆ ಅದು ಪಸರಿಸುವುದಿಲ್ಲ, ಮುಂದಿನ ಒಂದು ಜನ್ರೇಷನ್ಗೆ ಹೋಗುವುದಿಲ್ಲ. ಆಗ ಧರ್ಮದ ಬಗ್ಗೆ ಅಶ್ರದ್ಧೆ ಅನ್ನತಕ್ಕಂಥದ್ದು ಹುಟ್ಟಿಬಿಡುತ್ತೆ. ಇದರಿಂದ ನಾವು ಆಚರಣೆ ಅಥವಾ ನಮ್ಮ ಧರ್ಮದ ಬಗ್ಗೆ ಕೆಲವರಿಗೆ ಈ ಕಾಲದಲ್ಲಿ ನಾವು ನೋಡಬಹುದು, ಹೆಚ್ಚಿನ ಜನಕ್ಕೆ ನಮ್ಮ ಧರ್ಮದ ಬಗ್ಗೆ ಒಂದು ರೀತಿಯಾದಂತಹ ತಿರಸ್ಕಾರ ಕೆಲವರಿಗೆ ಇರತಕ್ಕಂಥದ್ದು ನಾವು ನೋಡ್ತೇವೆ. ಕೆಲವರಿಗೆ ಅದರ ಬಗ್ಗೆ ಗೌರವ ಇದೆ, ಆಚರಣೆಯನ್ನು ಮಾಡ್ತಾರೆ. ಕೆಲವರಿಗೆ ಮಾತ್ರ ಏನೋ ಒಂದು ರೀತಿ ತಿರಸ್ಕಾರ. ಆ ತಿರಸ್ಕಾರ ಯಾಕೆ ಬರುತ್ತೆ ಅಂದರೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರುವುದರಿಂದ. ತಿಳುವಳಿಕೆ ಇಲ್ಲದೆ ಧರ್ಮದ ಬಗ್ಗೆ ಎಲ್ಲ ರೀತಿಯಾದಂತಹ ವ್ಯಾಖ್ಯಾನವನ್ನು, ಭಾಷಣವನ್ನು ಬಿಗಿತಾ ಇರ್ತಾರೆ. ಆದರೆ ಇದು ಯಾವ ರೀತಿಯಾಗಿ ಮಾಡಬಾರ್ದು. ನಮ್ಮ ಧರ್ಮ ಯಾವ ರೀತಿಯಾಗಿದೆ, ಸಾಕ್ಷಾತ್ ಅಭ್ಯುದಯ ಹೇತು ಅಂತೇಳಿ ಹೇಳ್ತಾರೆ. ಮನುಷ್ಯನ ಒಂದು ಶ್ರೇಯಸ್ಸಿಗೆ ಏನು ಹೇಳಿದ್ದಾರೆ ಅದರ ಆಚರಣೆಯನ್ನು ಮಾಡತಕ್ಕಂಥದ್ದು ಏನಿದೆ. ಶ್ರೇಯಸ್ಸು ಅಂದರೆ ಲೌಕಿಕದಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯಗಳಿರ್ಬೋದು, ಆ ಕಷ್ಟ ಬಂದಾಗ ನಾವು ಎದುರಿಸಬೇಕಂದ್ರೆ ಒಂದು ಮನೋಸ್ಥೈರ್ಯ ಅನ್ನತಕ್ಕಂಥದ್ದು ನಾವು ಯಾವ ರೀತಿ ಬೆಳೆಸಿಕೊಳ್ಳಬೇಕು, ಆತ್ಮ ಬಲವನ್ನು ಯಾವ ರೀತಿ ವೃದ್ಧಿ ಮಾಡಿಕೊಳ್ಳಬೇಕು ಅಂದರೆ ಧರ್ಮದ ಸಹಾಯ ಅನ್ನತಕ್ಕಂಥದ್ದು ಬೇಕಾಗುತ್ತೆ. ಧರ್ಮದಲ್ಲಿ ಕಷ್ಟ ಬಂದಾಗ ಏನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ, ಸಮಸ್ಯೆಗಳು ಬಂದಾಗ ಯಾವ ರೀತಿ ಪರಿಹಾರವನ್ನು ಅಥವಾ ಆ ಸಮಸ್ಯೆಯಿಂದ ಹೊರಬರತಕ್ಕಂಥದ್ದು ಹೇಗೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ ಅನ್ನೋ ಧರ್ಮದಲ್ಲಿ ಇದೆ. ಅಥವಾ ಯಾವುದು ಈಗ ಡಿಪ್ರೆಷನ್ ಅಂತಾರೆ, ಖಿನ್ನತೆಗೆ ಹೋಗತಕ್ಕಂಥದ್ದು. ಈ ಖಿನ್ನತೆ ಅಥವಾ ಡಿಪ್ರೆಷನ್ಗೆ ಹೋಗತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ಆ ಧರ್ಮದ ಬಗ್ಗೆ, ನಮ್ಮ ಆಚರಣೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಸರಿಯಾಗಿರತಕ್ಕಂಥ ಒಂದು ತಿಳುವಳಿಕೆ ಇದ್ದಾಗ ಈ ಡಿಪ್ರೆಷನ್ಗೆ ಹೋಗೋದು, ಖಿನ್ನತೆಗೆ ಹೋಗತಕ್ಕಂಥದ್ದೆಲ್ಲ ಉಂಟಾಗುವುದೇ ಇಲ್ಲ. ಆದರೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರುವ
ಇರುವುದರಿಂದ, ಜೊತೆಯಲ್ಲಿ ಏನೋ ಹಿರಿಯವರು ಮಾಡಿದ್ರು ಅವ್ರು ಮಾಡಿದ್ದು ಭಯಕ್ಕೆ ಏನೋ ಅವ್ಯಕ್ತವಾದಂತಹ ಭಯ ಕಾಡ್ತಾ ಇರುತ್ತೆ, ಅದಕ್ಕೋಸ್ಕರ ಮಾಡ್ತಾ ಇರ್ತಾರೆ. ಅದನ್ನು ತಿಳಿದುಕೊಂಡು ಮಾಡಿದಾಗ ಅದರಲ್ಲೂ ಕೂಡ ಈ ಆಧುನಿಕ ಯುಗದಲ್ಲಿ ಧರ್ಮಾಚರಣೆಯ ಬಗ್ಗೆ ವೈಜ್ಞಾನಿಕವಾದಂತಹ ಒಂದು ನಾವು ವಿವರಣೆಯನ್ನು ಕೊಡಬೇಕಾಗುತ್ತೆ. ವೈಜ್ಞಾನಿಕವಾದಂತಹ ವಿವರಣೆ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅರ್ಥ ಅಲ್ಲ. ನಮ್ಮ ಋಷಿಗಳು ಧರ್ಮಾಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದಾರೋ ಅದಕ್ಕೆಲ್ಲೂ ಕೂಡ ಸೈಂಟಿಫಿಕ್ ರೀಸನ್ ಅಂದರೆ ವೈಜ್ಞಾನಿಕವಾದಂತಹ ಕಾರಣವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಹಿಂದಿನ ಕಾಲದಲ್ಲಿ ಅವರು ಅತೀಂದ್ರಿಯವಾದಂತಹ ಜ್ಞಾನದಿಂದ ಎಲ್ಲ ವಿಷಯವನ್ನು ತಿಳಿದುಕೊಂಡು ಆ ಮೂಲಕ ಏನು ಮಾಡಬೇಕು ಏನು ಮಾಡಬಾರ್ದು, ಯಾವ ಸಮಯದಲ್ಲಿ ಏನು ಮಾಡಿದರೆ ಒಳ್ಳೆಯದು ಕೆಟ್ಟದು ಅನ್ನತಕ್ಕಂಥದ್ದನ್ನು ಹೇಳಿದರು. ಅದರಿಂದ ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಳತಕ್ಕಂಥದ್ದು ಏನಿದೆ, ಜೊತೆಯಲ್ಲಿ ತಿಳಿದುಕೊಂಡಿರತಕ್ಕಂತಹ ವಿಷಯಗಳನ್ನು ನಾವು ಆಚರಣೆ ತರತಕ್ಕಂಥದ್ದು ಏನಿದೆ, ಇದನ್ನು ಧರ್ಮ ಅಂಥೇಳಿ ಹೇಳ್ತಾರೆ. ಬಹಳ ವಿಶೇಷವಾಗಿ ಧರ್ಮ ಅಂತಂದ್ರೇನು ಮತ್ತು ಧಾರ್ಮಿಕ ಜೀವನದಲ್ಲಿ ಈ ಧರ್ಮವನ್ನು ಲಕ್ಷಣ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ರಿ. ಹಾಗೆಯೇ ಧರ್ಮಾಚರಣೆಯನ್ನು ಯಾಕೆ ಮಾಡಬೇಕು ಮತ್ತು ಇದರ ಮಹತ್ವ ಏನು, ಯಾಕೆಂತಂದರೆ ಈಗ ಮಹತ್ವವನ್ನು ಕಳೆದುಕೊಳ್ತಾ ಇದೆ ಅಂತ ಎಲ್ಲೋ ಒಂದು ಕಡೆ ನಮ್ಮ ಭಾವನೆ ಇರುವಂಥದ್ದು. ಹಾಗಾಗಿ ಈಗಿನ ಜನ್ರೇಷನ್ಗೆ ಧರ್ಮ ಅನ್ನುವಂತಹ ವಿಚಾರದ ಬಗ್ಗೆ ಮಹತ್ವವನ್ನು ತಿಳಿಸಿಕೊಡಿ ಗುರುಗಳೇ. ಈ ಧರ್ಮಾಚರಣೆಯನ್ನು ನಾವು ಆಚರಣೆಗೆ ತರತಕ್ಕಂತಹ ಒಂದು ವಿಷಯದಲ್ಲಿ ಅದರ ಬೆಲೆ ಏನು, ಅದರ ಒಂದು ಸರ್ವಸ್ವವೇನು, ಆ ಧರ್ಮಾಚರಣೆಯನ್ನು ನಾವು ಮಾಡತಕ್ಕಂಥದ್ದು ಹೇಗೆ, ಜೊತೆಯಲ್ಲಿ ಮಾಡುವುದರಿಂದ ಏನು ನಮಗೆ ಅದರಿಂದ ಪ್ರಯೋಜನಂ ಅನುದ್ದಿಶ್ಯ ಮೂರ್ಖಂ ನಮಪ್ರವರ್ತತೆ ಎಂದು ಹೇಳಿದೆ. ಪ್ರಯೋಜನ ಇಲ್ಲದೆ ಮೂರ್ಖನು ಕೂಡ ಯಾವುದೇ ಕೆಲಸಕ್ಕೆ ಕೈ ಹಾಕಲ್ವಂತೆ. ಅಂತಹದ್ರಲ್ಲಿ ಏನೋ ಒಂದು ಪ್ರಯೋಜನ ಇದೆ ಅಂದರೆ ಧರ್ಮಾಚರಣೆಯನ್ನು ಮಾಡ್ತಾರೆ. ಯಾವುದೋ ಒಂದು ವ್ರತ ಮಾಡಬೇಕಾದ್ರೆ ಆ ವ್ರತಕ್ಕೆ ಒಂದು ಫಲಾಪೇಕ್ಷೆ ಅನ್ನತಕ್ಕಂಥದ್ದು ಇರುತ್ತೆ. ಅದು ಆರ್ಥಿಕವಾದಂಥ ಸಂಪತ್ತು ಬರಲಿ ಅಂತ ಇರ್ಬೋದು, ಅನಾರೋಗ್ಯ ನಿವಾರಣೆ ಅಂತಕ್ಕಂಥದ್ದು ಇರ್ಬೋದು, ಅಥವಾ ಗ್ರಹಗತಿಗಳ ಒಂದು ಏನು ಪ್ರಭಾವ ಏನಿದೆ ಅದು ನಿವಾರಣೆ ಆಗಲಿರ್ತಕ್ಕಂಥದ್ದು ಇರ್ಬೋದು. ಇಂತಹ ಒಂದು ಯಾವುದೋ ಒಂದು ಪ್ರಯೋಜನ ಇದ್ದಾಗ ಅಂತಹ ಸಮಯದಲ್ಲಿ ಧರ್ಮಾಚರಣೆಯನ್ನು ಶ್ರದ್ಧೆಯಿಂದ ಮಾಡ್ತಾರೆ. ಯಾವುದೂ ಇಲ್ಲದೇ ಇದ್ದರೆ ಏನೋ ಪ್ರಯೋಜನ ಇಲ್ಲ ಅಂತ ಅಂದುಕೊಂಡಾಗ ಅಥವಾ ಅವರು ತಿಳ್ಕೊಂಡಾಗ ಅದಕ್ಕೆ ಯಾವುದೇ ಒಂದು ಕರ್ಮದಲ್ಲಿ ನಾವು ಮಾಡತಕ್ಕಂತಹ ಕೆಲಸದಲ್ಲಿ ಆಚರಣೆಯಲ್ಲಿ ಒಂದು ಶ್ರದ್ಧೆ ಅನ್ನತಕ್ಕಂಥದ್ದು ಬರುವುದಿಲ್ಲ. ಆದರೆ ಪ್ರತಿಯೊಂದಕ್ಕೂ ಕೂಡ ಒಂದು ನೀವು ಯಾವುದೇ ಆಚರಣೆಗಳಿರ್ಬೋದು ಅದಕ್ಕೆ ಹಿನ್ನೆಲೆಯಾಗಿ ಒಂದು ಪ್ರಯೋಜನ ಅನ್ನತಕ್ಕಂಥದ್ದು ಇದೆ. ಅದಕ್ಕೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ ಹೇಳಿ ಹೇಳ್ತಾರೆ. ಅಂದರೆ ವರ್ಣಧರ್ಮ ಅಂತ ಹೇಳಿ ಹೇಳ್ತಾರೆ. ಅವರವರ ಕುಲಕ್ಕೆ ಸಮಾನವಾಗಿರ್ತಕ್ಕಂತಹ ಆಚರಣೆಯನ್ನು ಮಾಡತಕ್ಕಂಥದ್ದು. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರೂ ಕೂಡ ಅವರವರ ಕುಲಕ್ಕೆ ಸಂಬಂಧಪಟ್ಟಂತೆ ಆಚರಣೆಗಳನ್ನು ನಿರ್ದಿಷ್ಟವಾದಂತಹ ಸಮಯದಲ್ಲಿ ಮಾಡ್ತಾರೆ. ಇದನ್ನು ಮಾಡುವುದರಿಂದ ಅವರಿಗೆ ಏನೊಂದು ಮಾನಸಿಕವಾದಂತಹ ಒಂದು ಸಮಾಧಾನ ಸಿಗುತ್ತೆ. ಏನೋ ಒಂದು ಕುಟುಂಬದಲ್ಲಿ ಒಗ್ಗಟ್ಟು ಅನ್ನತಕ್ಕಂಥದ್ದು, ಐಕ್ಯತೆ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಅಂದರೆ ಒಂದೇ ಕುಟುಂಬದವರು ಒಂದೇ ಕುಲದವರು ಎಲ್ಲ ಒಟ್ಟಿಗೆ ಸೇರಿ ಒಂದು ಧರ್ಮಾಚರಣೆಯನ್ನು ಮಾಡಿದಾಗ, ಅದು ಯಾವುದೋ ಒಂದು ಹಬ್ಬವನ್ನು ಆಚರಿಸಿದಾಗ, ಯಾವುದೋ ಒಂದು ಉತ್ಸವವನ್ನು ಆಚರಿಸಿದಾಗ ನಾವೆಲ್ಲ ಒಂದೇ ಅನ್ನತಕ್ಕಂತಹ ಐಕ್ಯತಾ ಭಾವನೆ ಅನ್ನತಕ್ಕಂಥದ್ದು ಧರ್ಮಾಚರಣೆಯಿಂದ ಉಂಟಾಗುತ್ತೆ. ಇದು ಒಂದು ರೀತಿಯಲ್ಲಿ ಪ್ರಯೋಜನ, ಲೌಕಿಕವಾದಂತಹ ಪ್ರಯೋಜನ. ಈ ಅಲೌಕಿಕವಾದಂತಹ ಯಾವುದೇ ಒಂದು ಆಚರಣೆಯನ್ನು ನಾವು ಮಾಡತಕ್ಕಂತಹ ಆಚರಣೆಯಿಂದ ಅಲೌಕಿಕವಾದಂತಹ ಅಂದರೆ ನಮಗೆ ಗೊತ್ತಾಗದೇ ಇರತಕ್ಕಂತಹ ಪ್ರಯೋಜನಗಳು ಉಂಟಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಈ ತೀರ್ಥಯಾತ್ರೆಗೆ ಹೋಗ್ತೀವಿ. ಪವಿತ್ರ ನದಿ ಇದ್ದಾಗ ಅಲ್ಲಿ ಸ್ನಾನವನ್ನು ಮಾಡುವುದರಿಂದ ಪವಿತ್ರ ನದಿಯ ಒಂದು ಸಂಸರ್ಗದಿಂದ ನಮ್ಮ ಅಂತಃಶುದ್ಧಿ ಮತ್ತು ಬಹಿಶುದ್ಧಿ ಎರಡೂ ಕೂಡ ದೇಹ ಶುದ್ಧಿಯೂ ಕೂಡ ಆಗುತ್ತೆ. ಒಂದು ವಿಶೇಷವಾದಂತಹ ಪವಿತ್ರವಾದಂತಹ ಭಾವನೆ ಬರುವುದರಿಂದ ಜೊತೆಯಲ್ಲಿ ಅಂತಹ ಪುಣ್ಯಕ್ಷೇತ್ರದಲ್ಲಿ ಸಕಾರಾತ್ಮಕವಾದಂತಹ ಶಕ್ತಿಯ ಒಂದು ಸಾಮರ್ಥ್ಯ ಅನ್ನತಕ್ಕಂಥದ್ದು, ಒಂದು ಪಾಸಿಟಿವ್ ಎನರ್ಜಿ ಅಂತೇಳಿ ಹೇಳ್ತಾರಲ್ಲ, ಇದು ಅಲ್ಲಿ ವಿಶೇಷವಾಗಿ ಇರುವುದರಿಂದ ಅಂತಹ ಸಮಯದಲ್ಲಿ ನಮಗೆ ಅಲೌಕಿಕವಾದಂತಹ ಒಂದು ಅನುಭವ ಉಂಟಾಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಈ ಕ್ಷೇತ್ರಕ್ಕೆ ಬಂದಿದ್ದರಿಂದ ದೇವರ ದರ್ಶನವನ್ನು ಮಾಡಿದ್ರಿಂದ ಏನೋ ಮನಸ್ಸಿಗೆ ಸಂತೋಷ ಉಂಟಾಯಿತು ಅನ್ನತಕ್ಕಂತಹ ಅವ್ಯಕ್ತ ಭಾವನೆಯನ್ನು ತೋರ್ಪಡಿಸ್ತಾರೆ. ಇದೆಲ್ಲ ಅದೇ ಕಾರಣ. ದೇವರು ಸರ್ವಾಂತರ್ಯಾಮಿ, ಎಲ್ಲ ಕಡೆಯಲ್ಲೂ ದೇವರು ಇದ್ದೇ ಇದ್ದಾನೆ. ಆದರೆ ಕೆಲವೊಂದು ನಿರ್ದಿಷ್ಟವಾದಂತಹ ಸ್ಥಳಗಳಲ್ಲಿ, ನಿರ್ದಿಷ್ಟವಾದಂತಹ ಜಾಗಗಳಲ್ಲಿ ಜಾಗೃತವಾಗಿ ಆ ದೈವೀ ಶಕ್ತಿ ಅನ್ನತಕ್ಕಂಥದ್ದು ಇರುತ್ತೆ. ಅಂತಹ ಸ್ಥಳಕ್ಕೆ ಹೋಗತಕ್ಕಂಥದ್ದು ಒಂದು ಧರ್ಮಾಚರಣೆಯೇ. ಅಂತಹ ಪವಿತ್ರ ನದಿಯಲ್ಲಿ ನಾವು ಸ್ನಾನವನ್ನು ಮಾಡತಕ್ಕಂಥದ್ದು ಒಂದು ಧರ್ಮಾಚರಣೆಯೇ. ಹೀಗೆ ಧರ್ಮಾಚರಣೆ ವಿಶೇಷವಾದಂತಹ ಹಲವು ಆಯಾಮಗಳಲ್ಲಿ ನಾವು ನೋಡಬೇಕು. ಜೊತೆಯಲ್ಲಿ ಇದರಿಂದ ಏನು ಪ್ರಯೋಜನ ಅನ್ನತಕ್ಕಂಥದ್ದು ತುಂಬ ಪ್ರಮುಖವಾಗುತ್ತೆ. ಏನಾಗುತ್ತೆ ಲೌಕಿಕವಾಗಿ ಮತ್ತು
ಲೌಕಿಕವಾಗಿ ಯಾವುದೊಂದು ಪ್ರಯೋಜನ, ನಾನಾಗಲೇ ಹೇಳಿದಾಗ ಒಂದು ಪೂಜೆಯ ಒಂದು ವ್ರತವನ್ನು ಮಾಡಿದರೆ ಅದರಿಂದ ಏನೋ ಪ್ರಯೋಜನ ಆಗುತ್ತೆ, ಯಾವ ಕಾಮನೆಯಿಂದ ಮಾಡಿರ್ತಾರೋ. ಸಂಪತ್ತು ಬರಲಿ ಅಂದರೆ, ಆರ್ಥಿಕವಾದ ಸಮಸ್ಯೆ ಇದ್ದರೆ ಅದು ಪರಿಹಾರ ಆಗುತ್ತೆ. ಅನಾರೋಗ್ಯ ಇದ್ದಾಗ ಧರ್ಮಾಚರಣೆಯನ್ನು ಮಾಡಿದಾಗ ಆರೋಗ್ಯ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಅಥವಾ ಯಾವುದೋ ಒಂದು ಔಷಧೋಪಚಾರ ವಿಶೇಷವಾದಂತಹ ಪ್ರಭಾವವನ್ನು ಮಾಡಿ ತನ್ನ ಶಕ್ತಿಯನ್ನು ತೋರಿಸಿ ಆ ಮೂಲಕ ಅಂತಹ ರೋಗ ವಾಸಿಯಾಗಬಹುದು. ಇದೆಲ್ಲ ಲೌಕಿಕವಾದಂತಹ ಪ್ರಯೋಜನ. ಇನ್ನು ಅಲೌಕಿಕವಾದಂತಹ ಪ್ರಯೋಜನಗಳು ಕೂಡ ಇರುತ್ತೆ. ಜೊತೆಯಲ್ಲಿ ನಮ್ಮ ಒಂದು ಆತ್ಮಶಕ್ತಿಯನ್ನು ವೃದ್ಧಿಪಡಿಸಿಕೊಳ್ಳತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಧರ್ಮಾಚರಣೆಯನ್ನು ನಾವು ಅನುಸರಿಸಿದಾಗ. ಅದರಿಂದಲೇ ಧರ್ಮಾಚರಣೆಗೆ ಕೆಲವೊಂದು ಲಕ್ಷಣಗಳನ್ನು ಹೇಳಿದ್ದಾರೆ. ಧೃತಿ, ಕ್ಷಮ, ಧರ್ಮಸ್ಥೇಯಂ, ಶೌಚ, ಇಂದ್ರಿಯ ನಿಗ್ರಹ ಅಂತೇಳಿ ಹೇಳಿದ್ದಾರೆ. ಅಂದರೆ ಧರ್ಮದ ಲಕ್ಷಣ ಏನು ಅನ್ನತಕ್ಕಂಥದ್ದು. ಅಂದರೆ ಧೃತಿ ಅಂದರೆ ಎಷ್ಟೋ ಜನಕ್ಕೆ ಈ ಕಾಲದಲ್ಲಿ ಯಾವುದೊಂದು ಹೊಸ ಕೆಲಸವನ್ನು ಮಾಡಬೇಕಾದರೆ, ಹೊಸ ಯೋಜನೆಗಳು ಬಂದಾಗ ಅವರಿಗೆ ಅಷ್ಟೊಂದು ಮಾನಸಿಕ ಸ್ಥೈರ್ಯ ಅನ್ನತಕ್ಕಂಥದ್ದು ಇರುವುದಿಲ್ಲ. ಏನೋ ಒಂದು ಹಿಂಜರಿಕೆ ಇರುತ್ತೆ, ಯಾವ ಕೆಲಸ ಮಾಡಬೇಕೋ ಮಾಡಬಾರ್ದೋ, ಏನು ಮಾಡಿದರೂ ತೊಂದರೆ ಆಗುತ್ತೋ, ಈ ರೀತಿಯಾದಂತಹದ್ದೆಲ್ಲ ಇರುತ್ತೆ. ಆದರೆ ಈ ಧರ್ಮಾಚರಣೆ ಅಂತಹ ಸಮಯದಲ್ಲಿ ನಮಗೆ ನಿರ್ದಿಷ್ಟವಾದಂತಹ ಮಂತ್ರಗಳನ್ನು ಜಪಿಸುವುದರಿಂದ, ನಿರ್ದಿಷ್ಟವಾದಂತಹ ದೇವಾಲಯದಲ್ಲಿ ದೈವಿ ಸಾನ್ನಿಧ್ಯದಲ್ಲಿ ಆ ದೇವರ ಸಂದರ್ಶನವನ್ನು ಮಾಡೋದ್ರಿಂದ ಆತ್ಮಶಕ್ತಿ ಅನ್ನತಕ್ಕಂಥದ್ದು ವೃದ್ಧಿಯಾಗುತ್ತೆ. ಶಕ್ತಿ ಅಂದರೆ ದೃಢ ನಿರ್ಧಾರವನ್ನು, ಅಂದರೆ ಗೊಂದಲಮಯವಾದಂತಹ ವಾತಾವರಣ ಇದ್ದಾಗ, ಜೀವನದಲ್ಲಿ ದೃಢವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗದೇ ಇದ್ದಾಗ ಇಂತಹ ಧರ್ಮಾಚರಣೆಯನ್ನು ಮಾಡುವುದರಿಂದ ನಮ್ಮ ಮಾನಸಿಕವಾದಂತಹ ಸ್ಥೈರ್ಯ ವೃದ್ಧಿಯಾಗುತ್ತೆ. ಈ ಚಂಚಲ ಮನಸ್ಸು ಅನ್ನತಕ್ಕಂಥದ್ದು, ಗೊಂದಲಮಯವಾದಂತಹ ಜೀವನ ಅನ್ನತಕ್ಕಂಥದ್ದು, ಅದಕ್ಕೆ ಉಂಟಾಗತಕ್ಕಂತಹ ಯಾವುದೇ ಅಡೆತಡೆಗಳು ನಿವಾರಣೆ ಆಗುತ್ತೆ. ಇದಕ್ಕೆ ಧೃತಿ ಅಂತೇಳಿ ಹೇಳ್ತಕ್ಕಂಥದ್ದು. ಇನ್ನು ಕ್ಷಮ, ನಾವು ಎಲ್ಲೂ ಹೋದರೂ ಸಾಮಾನ್ಯ ಘರ್ಷಣೆಗಳು, ಯಾರಿಗೂ ಕೂಡ ತಾಳ್ಮೆ, ಸಹನೆ ಅನ್ನತಕ್ಕಂಥದ್ದು ಈ ಕಾಲದಲ್ಲಿ ತುಂಬ ಕಡಿಮೆ. ಅದು ಯಾವ ಕಾರಣದಿಂದ ಉಂಟಾಗುತ್ತೆ? ಯಾಕೆಂದರೆ ಒತ್ತಡದ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಟೆನ್ಷನ್ ಪ್ರತಿನಿತ್ಯವೂ ಕೂಡ, ಪ್ರತಿ ಸಮಯದಲ್ಲಿಯೂ ಕೂಡ ಟೆನ್ಷನ್ನಲ್ಲೇ ಪ್ರತಿಯೊಬ್ಬರು ಇರತಕ್ಕಂಥದ್ದು ನಾವು ನೋಡ್ತೀವಿ. ಹಣ ಏನೋ ಬಂದುಬಿಡುತ್ತೆ, ಹಣದ ಜೊತೆಯಲ್ಲಿ ಈಗ ರೋಗಗಳು ಕೂಡ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಈ ರೋಗ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಒತ್ತಡಮಯವಾದಂತಹ ಜೀವನದಿಂದ ಉಂಟಾಗತಕ್ಕಂಥದ್ದು. ಈ ಒತ್ತಡಮಯವಾದಂತಹ ಜೀವನವನ್ನು ನಿವಾರಣೆ ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಏನಾದರೂ ಧರ್ಮಾಚರಣೆಗೆ ಇದೆಯಾ ಅಂತ ಕೇಳಿದಾಗ ಇದೆ. ಅದಕ್ಕೆ ನಾವು ಕ್ಷಮ ಅಂತ ಹೇಳ್ತಕ್ಕಂಥದ್ದು. ಒತ್ತಡದ ಜೀವನದಿಂದ ಟೆನ್ಷನ್ ಜಾಸ್ತಿ ಆಗುತ್ತೆ. ಈ ಟೆನ್ಷನ್ನಿಂದ ಪರಸ್ಪರ ಕಲಹಗಳು ಉಂಟಾಗುತ್ತೆ, ಪರಸ್ಪರ ವಿರುದ್ಧವಾಗಿ ವರ್ತಿಸ್ತಕ್ಕಂತಹ ಕೆಲವೊಂದು ವೈರುಧ್ಯಗಳು ಜೀವನದಲ್ಲಿ ಉಂಟಾಗುತ್ತೆ. ಅಂತಹದಕ್ಕೆ ನಾವು ಕ್ಷಮ ಅಂದರೆ ಸಹನೆಯನ್ನು ನಾವು ಪ್ರಾಕ್ಟೀಸ್ ಮಾಡಿದಾಗ, ಸಹನೆಯನ್ನು ಮಾಡತಕ್ಕಂಥ ಯೋಗಗಳು ಕೂಡ ಧರ್ಮಾಚರಣೆಯಲ್ಲೇ ಬರತಕ್ಕಂಥದ್ದು. ಯಾವ ಮಾನಸಿಕವಾದಂತಹ ವೈಕಲ್ಯಗಳಿಗೆ ಯಾವ ಯೋಗ ಸಾಧನೆಯನ್ನು ಮಾಡಿದರೆ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು ಕೂಡ ಹೇಳಿದ್ದಾರೆ. ಆದ್ದರಿಂದ ಒಂದು ಸಹನೆ ಉಂಟಾಗಬೇಕಾದರೆ ಪೇಷನ್ಸ್ ತುಂಬ ಮುಖ್ಯ ಮನುಷ್ಯನಿಗೆ ತನ್ನ ಜೀವನದಲ್ಲಿ. ಇದು ಉಂಟಾಗಬೇಕಾದರೆ ಇದು ಕೂಡ ಧರ್ಮದ ಲಕ್ಷಣ ಅಂತೇಳಿ ಹೇಳ್ತಾರೆ. ಸಹನೆಯಿಂದ ಇರತಕ್ಕಂಥದ್ದು, ಯಾರ ತಿರುಗಿ ಮಾತಾಡದೇ ಇರತಕ್ಕ ಆದಷ್ಟು ತಾಳ್ಮೆಯಿಂದ ನಾವು ಇರಬೇಕು. ತಾಳ್ಮೆಯಿಂದ ಇದ್ದಾಗ ಮಾತ್ರ ಧರ್ಮಾಚರಣೆಯನ್ನು ನಾವು ಸಮಾಧಾನವಾಗಿ ಯಾವ ಉದ್ದೇಶದಿಂದ ಮಾಡ್ತೀವೋ ಅದನ್ನು ಮಾಡುವುದಕ್ಕೆ ಸಾಧ್ಯ. ಇದು ಎರಡನೇದಾಗಿರತಕ್ಕಂತಹ ಕ್ಷಮ ಅಂತೇಳಿ ಹೇಳ್ತಾರೆ. ಇನ್ನು ಆಸ್ತೇಯ ಅಂದರೆ ಪರರ ವಸ್ತುವಿಗೆ ಆಸೆ ಪಡತಕ್ಕಂಥದ್ದು. ಆಸ್ತೇಯ ಅಂದರೆ ಕಳ್ಳತನವನ್ನು ಮಾಡದೇ ಇರತಕ್ಕಂಥದ್ದು ಅಂತ. ಕಳ್ಳತನ ಅಂದರೆ ಕಳ್ಳ ಬಂದು ಏನೋ ಕಳೆದುಕೊಂಡು ಹೋಗ್ತಾನೆ, ಆ ರೀತಿಯಾದಂಥ ವ್ಯವಹಾರ ಅಲ್ಲ. ಅಂದರೆ ಬೇರೆಯವರ ಯಾವುದೇ ಒಂದು ಆಸ್ತಿ ಇರ್ಬೋದು, ಬೇರೆಯವರ ಒಂದು ಸಂಪತ್ತಿರಬಹುದು, ಬೇರೆಯವರಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ವಸ್ತು ಆದರೂ ಕೂಡ ಅದು ನನಗೆ ಬೇಕು ಅನ್ನತಕ್ಕಂತಹ ಒಂದು ಆಸೆಯನ್ನು ನಾವು ಮಾನಸಿಕವಾಗಿ ಇಟ್ಟುಕೊಂಡರೂ ಕೂಡ ಅದು ಆಸ್ತೇಯ ಅನ್ನತಕ್ಕಂಥದ್ದು, ಅದಕ್ಕೆ ಸಮಾನ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಆದ್ದರಿಂದ ನಾವು ಬೇರೆಯವರ ಒಂದು ಸಂಪತ್ತಿಗೆ ಆಸೆಯನ್ನು ಪಡೆದೇ ಇರತಕ್ಕಂಥದ್ದು, ಬೇರೆಯವರ ಒಂದು ವಸ್ತುವಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ಒಂದು ವಿಷಯದಲ್ಲಿ ನಮ್ಮ ಒಂದು ವಿಶೇಷವಾದಂತಹ ಒಂದು ಕಾಮನೆ ಏನಿದೆ ಅದನ್ನು ತ್ಯಜಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಸ್ತೇಯ ಅಂದರೆ ಕಳ್ಳತನವನ್ನು ಮಾಡದೇ ಇರತಕ್ಕಂಥದ್ದು ಅನ್ನತಕ್ಕ ಧರ್ಮಾಚರಣೆಯ ಅಡಿಯಲ್ಲಿಯೇ ಬರುತ್ತೆ. ಆದ್ದರಿಂದ ಇದನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಪರಿಪಾಲನೆಯನ್ನು ಮಾಡಿದಾಗ ಅದು ಒಂದು ರೀತಿಯಲ್ಲಿ ನಾವು ಧರ್ಮಾಚರಣೆಯನ್ನು ಮಾಡಿದ ಹಾಗೆ ಆಗುತ್ತೆ. ಇನ್ನು ಶೌಚ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಶೌಚ ಅಂದರೆ ಈ ಕ್ಲೀನ್ ಅಂತ ಹೇಳ್ತಾರೆ. ಅಂದರೆ ವಿಶೇಷವಾಗಿ ಶುದ್ಧಿಯಾಗಿ ಇರತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತೇಳಿ ಹೇಳಿದ್ದಾರೆ. ಆ ಬ್ರಾಹ್ಮಿ ಮುಹೂರ್ತದ ಒಂದು ವಿಶೇಷವಾದಂತಹ ಫಲವೇನು? ಬ್ರಾಹ್ಮಿ ಮುಹೂರ್ತ ಅಂದರೆ ಏನು? ಅರುಣೋದಯ ಅಂದರೆ ಏನು? ಉಷಕ್ಕಾಲ ಅಂದರೆ ಏನು? ಸೂರ್ಯೋದಯ ಅಂದರೆ ಏನು? ಈ ಬ್ರಾಹ್ಮಿ
ಪ್ರಾತಃ ಕಾಲಕ್ಕೆ 4 ವಿಭಾಗ ಇದೆ. ಇದನ್ನು ನಾವು ಒಂದೊಂದು ಮುಹೂರ್ತಕ್ಕೂ ಕೂಡ ಒಂದೊಂದು ಸಮಯಕ್ಕೂ ಕೂಡ ವಿಶೇಷವಾದಂತಹ ಮಹತ್ವ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಯಾವ ರೀತಿಯಾದಂಥ ಪ್ರಯೋಜನ, ಅರುಣೋದಯದಲ್ಲಿ ನಾವು ಇದ್ದಾಗ ಅದು ನಮ್ಮ ಶರೀರದ ಮೇಲೆ ಮನಸ್ಸಿನ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರುತ್ತೆ, ಉಷಾ ಕಾಲ ಅಂದರೆ ಏನು, ಈ ಸಮಯದಲ್ಲಿ ಯಾಕೆ ಏಳಬೇಕು, ಸೂರ್ಯೋದಯದ ಮೊದಲು ಸೂರ್ಯೋದಯ ನಂತರದಲ್ಲಿ ಇದ್ದಾಗ ಆ ಕಾಲಕ್ಕೆ ಏನು ಹೇಳ್ತಾರೆ ಅನ್ನತಕ್ಕಂಥದ್ದು ವೈಜ್ಞಾನಿಕವಾದಂತಹ ಹಿನ್ನೆಲೆಯಲ್ಲಿ ಸಂಶೋಧನೆಯನ್ನು ಮಾಡಿ ನಮ್ಮ ಋಷಿಮುನಿಗಳು ಆ ಪ್ರಾತಃ ಕಾಲಕ್ಕೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು. ಆ ಪ್ರಾತಃ ಕಾಲದಲ್ಲಿ ನಮ್ಮ ಶೌಚ ಇಂದ್ರಿಯ ಕರ್ಮಗಳು ಯಾವ ರೀತಿಯಾಗಿ ನಾವು ಮಾಡಬೇಕು, ಚಿಕ್ಕದಾಗಿರತಕ್ಕಂಥ ವಿಷಯವನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಧರ್ಮಾಚರಣೆ ಹೇಗೆ ಇರಬೇಕು, ಎದ್ದ ತಕ್ಷಣ ಇರಬೇಕು, ಏಳಬೇಕಾದ್ರೆ ಏನು ಮಾಡಬೇಕು, ಕರಾಗ್ರೇ ವಸತೆ ಲಕ್ಷ್ಮಿ ಅಂದ್ಕೊಂಡು ಏಳಬೇಕಂತೆ. ಆ ದೇವರ ಒಂದು ವಿಶೇಷವಾದ ಧ್ಯಾನವನ್ನು ಮಾಡಿ ನಮ್ಮ ಕೈಯಲ್ಲಿ ಆ ಭಗವಂತನನ್ನು ನಾವು ಅಯಮ್ಮೆ ಹಸ್ತೋ ಭಗವಾನ್ ಅಯಮ್ಮೆ ಭಗವತ್ತರಹ ಅಂತೇಳಿ ವೇದದಲ್ಲಿ ಹೇಳ್ತಾರೆ. ಕೈಯಲ್ಲೇ ಭಗವಂತನ ಸಾನ್ನಿಧ್ಯ ಇದೆ ಅಂತೇಳಿ. ಆದ್ದರಿಂದ ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೋ ಬ್ರಹ್ಮ, ಪ್ರಭಾತೆ ಕರದರ್ಶನಂ ಅನ್ನತಕ್ಕಂಥದ್ದು. ನಾವು ಎದ್ದ ತಕ್ಷಣದಲ್ಲಿ ಕೈಯಲ್ಲಿ ದೇವರನ್ನು ದರ್ಶನವನ್ನು ಮಾಡಬೇಕು. ಯಾವುದು ಕೆಟ್ಟ ಆ ದಿವಸ ನನಗೆ ಒಳ್ಳೆಯದಾಗಿ ಇರಲಿ ಅನ್ನತಕ್ಕಂತಹ ಸದುದ್ದೇಶದಿಂದ ಕರದರ್ಶನ, 2 ಕೈಗಳ ದರ್ಶನವನ್ನು ನಾವು ಪ್ರಾತಃ ಕಾಲದಲ್ಲಿ ಮಾಡಿ, ಭೂಮಿಗೂ ಕೂಡ ನಾವು ಭೂಮಿಗೆ ಎಷ್ಟೋ ಕೆಟ್ಟ ಕೆಲಸಗಳನ್ನು ನಾವು ಮಾಡ್ತೇವೆ, ಮಲಮೂತ್ರಗಳನ್ನ ವಿಸರ್ಜನೆಯನ್ನು ಮಾಡ್ತೀವಿ, ಏನೇನೋ ನಾವು ಭೂಮಿಯಲ್ಲಿ ಮಾಡತಕ್ಕಂತಹ ವ್ಯವಹಾರ. ಅದು ಭೂತಾಯಿ ಒಂದು ಸಹನೆ ಅಂದರೆ ಭೂಮಿಯ ರೀತಿಯಲ್ಲಿ ಇರಬೇಕು ಅಂತೇಳಿ ಶಾಸ್ತ್ರಗಳು ಹೇಳುತ್ತೆ. ಆದ್ದರಿಂದ ಭೂಮಿಗೆ ನಾವು ಪಾದಾರ್ಪಣವನ್ನು ಕಾಲನ್ನು ಇಡತಕ್ಕಂತಹ ಮೊದಲು ಕೂಡ ಭೂಮಿಯ ಪ್ರಾರ್ಥನೆಯನ್ನು ಮಾಡಿ ನಂತರದಲ್ಲಿ ನಾವು ಮುಂದಿನ ಜೀವನವನ್ನು ನಡೆಸಬೇಕು. ಆವತ್ತಿನ ಜೀವನ ಅನ್ನತಕ್ಕಂಥದ್ದು ಅದು ಪ್ರಾತಃ ಕಾಲದಲ್ಲಿ ಎಷ್ಟೋ ಹೊತ್ತಿಗೆ ಹೇಳ್ತಕ್ಕಂಥದ್ದಲ್ಲ. ಈಗೆಲ್ಲ ನೈಟ್ ಲೈಫ್ ಅಂದರೆ ರಾತ್ರಿ ಜೀವನ, ರಾತ್ರಿ ಲೇಟಾಗಿ ಮಲಗಿ ಆ ಮೂಲಕ ಲೇಟಾಗಿ ಹೇಳ್ತಕ್ಕಂಥದ್ದು, ಇದೆಲ್ಲ ಪ್ರಾಣಿ ಸದೃಶವಾದಂತಹ ಜೀವನ ಅಂತೇಳಿ ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಆರೋಗ್ಯಕ್ಕೂ ಅನುಕೂಲ ಅಲ್ಲ ಇದು. ಈ ಆಧ್ಯಾತ್ಮಿಕವಾದಂತಹ ಶ್ರೇಯಸ್ಸು ಮತ್ತು ಲೌಕಿಕವಾದಂತಹ ಅಭಿವೃದ್ಧಿ ಎರಡೂ ಕೂಡ ಈ ರೀತಿಯಾಗಿ ಜೀವನ ಶೈಲಿ ಇದ್ದಾಗ ಆಗುವುದಿಲ್ಲ ಅಂಥೇಳಿ ಹೇಳಿದ್ದಾರೆ. ಅಂದರೆ ಪಾಶ್ಚಾತ್ಯ ಸಂಸ್ಕೃತಿ ಬೇರೆ ವಿದೇಶಗಳಲ್ಲಿ ಆ ಸಮಯ ಅನ್ನತಕ್ಕಂಥದ್ದು ಹೊಂದಾಣಿಕೆ ಆಗಬಹುದು. ಆದರೆ ಕರ್ಮಭೂಮಿಯಾದಂತಹ ದೇವಭೂಮಿಯಾದಂತಹ ಭಾರತ ದೇಶದಲ್ಲಿ ಧರ್ಮಾಚರಣೆಯನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಬೇರೆ ಎಲ್ಲ ದೇಶಗಳ ಭೋಗಭೂಮಿ ಆದರೆ ನಮ್ಮ ಭಾರತ ದೇಶ ಏನಿದೆ ಇದು ಕರ್ಮಭೂಮಿ. ಇಲ್ಲಿ ಒಂದು ದೇವರಿಗೆ ನಮಸ್ಕಾರವನ್ನು ಮಾಡಿದರೆ, ದೇವರ ನಾಮವನ್ನು ಜಪಿಸಿದರೆ, ಒಂದು ಯಜ್ಞ ಯಾಗವನ್ನು ಮಾಡಿದರೆ ವಿಶೇಷವಾದಂತಹ ಫಲ ಇದೆ. ಅಂದರೆ ಬೇರೆ ದೇಶದಲ್ಲಿ ಮಾಡಿದರೆ ಅದರ ಫಲ ಅನ್ನತಕ್ಕಂಥದ್ದು ಕಡಿಮೆ ಇರ್ಬೋದು. ಆದರೆ ಭಾರತ ದೇಶದಲ್ಲಿ ನೀವು ಶುದ್ಧವಾದಂತಹ ಅಂತಃಕರಣದಿಂದ ಕಾಯ ವಾಚ ನಾವು ಮಾಡತಕ್ಕಂತಹ ಧರ್ಮಾಚರಣೆಗೆ ವಿಶೇಷವಾದಂತಹ ಒಂದು ಫಲ ಇದೆ ಅನ್ನತಕ್ಕಂಥದ್ದೇ ಈ ಧರ್ಮಾಚರಣೆಯ ವೈಶಿಷ್ಟ್ಯ ಅಂತೇಳಿ ಹೇಳ್ಬೋದು. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಧರ್ಮ ಅಂತಂದ್ರೇನು, ಮತ್ತು ಧರ್ಮದ ಆಚರಣೆ ಹೇಗಿರಬೇಕು, ಮತ್ತು ಧರ್ಮಾಚರಣೆಯನ್ನು ಯಾಕೆ ಮಾಡಬೇಕು, ಇದರ ಗುಣಲಕ್ಷಣಗಳನ್ನು ಬಹಳ ಸುಂದರವಾಗಿ ತಾವು ಪ್ರಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಕೊನೆಯದಾಗಿ ಧರ್ಮವನ್ನು ಮುಂದಿನ ದಿನಗಳಲ್ಲಿ ನಾವು ಹೇಗೆ ಒಂದು ಆಚರಣೆಯನ್ನು ಮಾಡ್ಕೊಳ್ತಾ ಹೋಗ್ಬೋದು. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಹೇಗೆ ಒಂದು ಪರಿಪಾಲನೆಯನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನು ತಿಳಿಸ್ಕೊಡಿ ಗುರುಗಳೇ. ಈ ಧರ್ಮಾಚರಣೆಯನ್ನು ಅಥವಾ ನಮ್ಮ ಆಚಾರ ವಿಚಾರಗಳನ್ನು ಅವರವರ ಒಂದು ಸಂಪ್ರದಾಯಕ್ಕೆ ಅನುಸಾರವಾಗಿ ಅವುಗಳನ್ನು ಅನುಚಾನವಾಗಿ ಆಚರಿಸಿಕೊಂಡು ಬರತಕ್ಕಂತಹ ಸಂಪ್ರದಾಯ ಇರುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಂತಹದ್ದನ್ನು ಆಚರಣೆ ಮಾಡುವುದಕ್ಕೆ ಆಗೋದಿಲ್ಲ. ಕೆಲವರಿಗೆ ಪ್ರಾತಃ ಕಾಲದಲ್ಲಿ ದೇವರ ಪೂಜೆ ಎಲ್ಲ ಮಾಡಿ ಕಚೇರಿಗೆ ಹೋಗಲಿಕ್ಕೆ ಆಗದೇ ಇದ್ದಾಗ, ಹಿಂದಿನಿಂದ ಮಾಡಿಕೊಂಡು ಬಂದಂತಹ ಸಂಪ್ರದಾಯ ಇದ್ದಾಗ, ಮನೆಯಲ್ಲಿ ವಿಶೇಷವಾದಂತಹ ಸಾಲಿಗ್ರಾಮ ಇರ್ಬೋದು, ಈಶ್ವರಲಿಂಗ ಇರ್ಬೋದು, ಶ್ರೀ ಯಂತ್ರ ಇರ್ಬೋದು, ಇಂತಹ ದೇವತಾ ವಿಗ್ರಹಗಳು ಇದ್ದಾಗ ಪೂಜೆಯನ್ನು ಮಾಡದೇ ಹೋಗತಕ್ಕಂಥದ್ದು ಹೇಗೆ ಹೋಗಿಬಿಟ್ರೆ ಅವರಿಗೆ ಅವತ್ತಿನ ದಿವಸ ಸಂಪೂರ್ಣವಾಗಿ ಅಸಮಾಧಾನ ಇರುತ್ತೆ, ಏನೋ ಒಂದು ಬಿಟ್ಟು ಬಂದೆ ಅನ್ನತಕ್ಕಂಥದ್ದು. ಇಂತಹ ಸಮಯದಲ್ಲಿ ಆಪದ್ಧರ್ಮ ಅನ್ನತಕ್ಕಂಥದ್ದು ಏನು ಹೇಳುತ್ತೆ ಅಂಥೇಳಿ ಕೂಡ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಎಲ್ಲವೂ ಕೂಡ ಈ ಕಾಲದಲ್ಲಿ ಈ ಯಾಂತ್ರಿಕಮಯವಾದಂತಹ ಜೀವನದಲ್ಲಿ ನಾವು ಸಂಕ್ಷೇಪವಾಗಿ ಆಚರಣೆಯನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಅಂತಹ ಸಮಯದಲ್ಲಿ ಇದಕ್ಕೆ ಆಪದ್ಧರ್ಮ ಅಂಥೇಳಿ ಹೇಳ್ತಾರೆ. ಆಪದ್ಧರ್ಮ ಅಂದರೆ ಆಪತ್ತಿನಲ್ಲಿಯೂ ಕೂಡ ನಮ್ಮ ಧರ್ಮಾಚರಣೆಯನ್ನು ನಾವು ಬಿಡಬಾರದು. ಯಾಕೆಂದರೆ ಆಪತ್ತಿನಲ್ಲಿಯೇ ಧರ್ಮ ನಮ್ಮನ್ನು ರಕ್ಷಣೆಯನ್ನು ಮಾಡತಕ್ಕಂಥದ್ದು. ಈ ದೇವರೇನಿದೆ ಕಷ್ಟ ಕಾಲದಲ್ಲಿ ಬರುವುದಿಲ್ಲ, ಆಪತ್ತು ಕಾಲದಲ್ಲಿ ನಮಗೆ ನಾವು ಮಾಡಿರತಕ್ಕಂತಹ ಒಳ್ಳೆಯ ಧರ್ಮಾಚರಣೆ ನಮ್ಮ ಸಹಾಯಕ್ಕೆ ಬರತಕ್ಕಂಥದ್ದು. ಆದ್ದರಿಂದ ಈ ಆಪದ್ಧರ್ಮದಲ್ಲಿ ಏನನ್ನು ಹೇಳಿದ್ದಾರೆ ಅದನ್ನು ಅನುಸರಿಸಿಕೊಂಡು ಆ ಮೂಲಕ ನಾವು ಧರ್ಮಾಚರಣೆಯನ್ನು ಸೂಕ್ಷ್ಮವಾಗಿ ಆದರೂ ಕೂಡ ಆಚರಿಸಿಕೊಳ್ಳುವ ಮೂಲಕ ನಮ್ಮ ಧರ್ಮವನ್ನು ನಾವು ರಕ್ಷಣೆಯನ್ನು ಮಾಡಬಹುದು. ಆಗ ಧರ್ಮ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ.
ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ಧರ್ಮ ಅಂತಂದ್ರೇನು, ಧರ್ಮ ಆಚರಣೆಯನ್ನು ಹೇಗೆ ಮಾಡಬೇಕು, ಗುಣಲಕ್ಷಣಗಳೇನು, ಮುಂದಿನ ದಿನಗಳಲ್ಲಿ ಆ ಒಂದು ಧರ್ಮವನ್ನು ಹೇಗೆ ನಾವು ಪರಿಪಾಲನೆಯನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನುವಂತಹ ವಿಚಾರದ ಬಗ್ಗೆ ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವವಾಣಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.